ನಮಸ್ಕಾರ. ಬನ್ನಿ, ಇವತ್ತು ನಾವು ಹೆರಿಗೆಯ ಅತ್ಯಂತ ತೀವ್ರವಾದ ಆದರೆ ಅಷ್ಟೇ ಫಲಪ್ರದವಾದ ಒಂದು ಹಂತದ ಬಗ್ಗೆ ಮಾತಾಡೋಣ. ಅದೇ ಆಕ್ಟಿವ್ ಫೇಸ್. ಇದನ್ನ ಕೇವಲ ನೋವಿನ ಪಯಣ ಅಂತ ನೋಡೋ ಬದಲು ಅದೊಂದು ಅದ್ಭುತ ಶಕ್ತಿಯ ಪಯಣ ಅಂತ ತಿಳಿಯೋಣ. ಹೆರಿಗೆಯ ಸಂವೇದನೆಯನ್ನ ಬರೀ ನೋವು ಅಂತ ನೋಡೋ ಬದಲು ನಮ್ಮ ದೇಹದ ಸ್ನಾಯುಗಳು ಮಾಡೋ ಒಂದು ಅದ್ಭುತವಾದ ಉದ್ದೇಶಪೂರ್ವಕವಾದ ಕೆಲಸ ಅಂತ ನೋಡಿದ್ರೆ ಹೇಗಿರುತ್ತೆ ಅಲ್ವಾ? ಆ ಒಂದು ಯೋಚನೆ ಇಡೀ ಅನುಭವವನ್ನೇ ಬದಲಾಯಿಸ್ಬಿಡುತ್ತೆ. ಸರಿ, ಈಗ ನಾವು ಹೆರಿಗೆಯ ಫಾಸ್ಟ್ ಟ್ರ್ಯಾಕ್ ಹಂತಕ್ಕೆ ಬಂದಿದ್ದೀವಿ. ಅಂದ್ರೆ ಗರ್ಭಕಂಠ 6 ಸೆಂಟಿಮೀಟರ್ನಿಂದ 10 ಸೆಂಟಿಮೀಟರ್ಗೆ ಹಿಗ್ಗೋ ಪ್ರಯಾಣ. ಇಲ್ಲೇ ನೋಡಿ, ಹೆರಿಗೆ ನಿಜವಾಗ್ಲೂ ಸ್ಪೀಡ್ ತಗೊಳ್ಳೋದು. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ ಗೊತ್ತಾ? ಕಾಲ ಕಳೆದಂತೆ ವೈದ್ಯಕೀಯ ಲೋಕದ ತಿಳುವಳಿಕೆ ಕೂಡ ಹೇಗೆ ಬದಲಾಗಿದೆ ಅಂತ. ಮುಂಚೆಲ್ಲ 4 ಸೆಂಟಿಮೀಟರ್ ಆದ ತಕ್ಷಣನೇ ಆಕ್ಟಿವ್ ಲೇಬರ್ ಶುರುವಾಯಿತು ಅಂತಿದ್ರು. ಆದರೆ ಈಗ ನೋಡಿ, WHO, RCOG ಅಷ್ಟೇ ಅಲ್ಲ, ನಮ್ಮ ಭಾರತದ ಫೋಕ್ಸಿ ಕೂಡ ಹೇಳೋ ಪ್ರಕಾರ ಹೆರಿಗೆ ನಿಜವಾಗ್ಲೂ ವೇಗ ತಗೊಳ್ಳೋದು 6 ಸೆಂಟಿಮೀಟರ್ ಆದ ಮೇಲೇನೆ. ಈ ಹಂತವನ್ನ ಒಂದ್ ರೀತಿ ಸರ್ವಿಕಲ್ ಇಂಜಿನ್ ಹೈ ಗೇರ್ಗೆ ಹಾಕಿದಾಗೆ ಅಂತ ಹೇಳ್ಬೋದು. ಅಂದ್ರೆ ದೇಹ ಇಷ್ಟೊತ್ತು ವಾರ್ಮಪ್ ಮಾಡಿ ಈಗ ಅಸ್ಲಿ ಆಟಕ್ಕೆ ಇಳಿದಿದೆ. ಇದೇ ಇಂಜಿನ್ನ ಪವರ್ ಮಗುವನ್ನ ಹೊರಗೆ ತರೋದು. ಹಾಗಾದ್ರೆ ಈ ಹಂತದಲ್ಲಿ ಯಾಕಿಷ್ಟು ತೀವ್ರತೆ ಇರುತ್ತೆ? ಇದರ ಹಿಂದಿನ ವಿಜ್ಞಾನವಾದ್ರೂ ಏನ? ಈ ಏಕೆ ಅನ್ನೋ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಬಿಟ್ರೆ ಹೆರಿಗೆ ಬಗ್ಗೆ ಇರೋ ಅರ್ಧ ಭಯನೇ ಹೊರಟೋಗುತ್ತೆ. ಸೊ ಬನ್ನಿ, ಆ ಶಕ್ತಿಯುತ ಪ್ರಕ್ರಿಯೆಗಳು ಯಾವುವು ಅಂತ ನೋಡೋಣ. ಈ ಟೈಮ್ನಲ್ಲಿ ಗರ್ಭಾಶಯದಲ್ಲಿ ರಿಟ್ರಾಕ್ಷನ್ ಅಂತ ಒಂದು ಯೂನೀಕ್ ಪ್ರಾಸೆಸ್ ನಡೆಯುತ್ತೆ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ನಮ್ಮ ಬೇರೆ ಮಸಲ್ಸ್ ತರ ಕಾಂಟ್ರಾಕ್ಷನ್ ಆದ್ಮೇಲೆ ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗಲ್ಲ. ಬದಲಿಗೆ ಗರ್ಭಾಶಯದ ಮೇಲ್ಭಾಗ ಸ್ವಲ್ಪ ಚಿಕ್ಕದಾಗಿಯೇ ಉಳಿಯುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಪ್ರತಿ ಕಾಂಟ್ರಾಕ್ಷನ್ ಕೂಡ ತುಂಬಾನೇ ಎಫೆಕ್ಟಿವ್ ಆಗಿ ಗರ್ಭಕಂಠ ಬೇಗ ಓಪನ್ ಆಗುತ್ತೆ ಮತ್ತು ಮಗು ಕೆಳಗೆ ಬರೋಕೆ ಹೆಲ್ಪ್ ಆಗುತ್ತೆ. ಈಗ ಪ್ರಗತಿಯ ರಿದಮ್ ಹೇಗಿರುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ಪ್ರತಿ 10 ನಿಮಿಷದಲ್ಲಿ ಸುಮಾರು 3 ಸಂಕೋಚನಗಳು. ಪ್ರತಿಯೊಂದು ಕೂಡ ಹೆಚ್ಚು ಕಡಿಮೆ 45ರಿಂದ 60 ಸೆಕೆಂಡ್ಗಳ ಕಾಲ ಇರುತ್ತೆ. ಈ 10 ನಿಮಿಷಕ್ಕೆ 3 ಅನ್ನೋ ರಿದಮ್ ಮಗು ಹೊರಗೆ ಬರೋಕೆ ದಾರಿ ಮಾಡಿಕೊಡುತ್ತೆ. ಗರ್ಭಕಂಠ 8ರಿಂದ 10 ಸೆಂಟಿಮೀಟರ್ ಹಿಗ್ಗೋ ಹಂತದಲ್ಲಿ ಟ್ರಾನ್ಸಿಷನ್ ಬ್ಲೂಸ್ ಅಂತ ಎದುರಾಗಬಹುದು. ಅಂದ್ರೆ ಇದ್ದಕ್ಕಿದ್ದ ಹಾಗೆ ಅಯ್ಯೋ ನನ್ನ ಕೈಲಿ ನಾದಲ್ಲ ಅನ್ನೋ ಒಂದು ಹತಾಶೆ ಕಾಡಬಹುದು. ಆದರೆ ವಿಜ್ಞಾನ ಹೇಳೋದು ಕೇಳಿ, ಇದು ನಿಜವಾಗ್ಲೂ ಅಡ್ರಿನಲಿನ್ ಹಾರ್ಮೋನ್ನ ಒಂದು ಸರ್ಜ್. ದೇಹ ಮಗುವನ್ನ ಹೊರಗೆ ತಳ್ಳೋಕೆ ಫೈನಲ್ ಆಗಿ ರೆಡಿ ಆಗ್ತಿದೆ ಅನ್ನೋದರ ಸಿಗ್ನಲ್ ಇದು. ಸೊ ಈ ಫೀಲಿಂಗ್ ಬಂದ್ರೆ ಅದು ಯಶಸ್ಸಿನ ಸೂಚನೆ. ಮಗು ಇನ್ನೇನು ಬಂದೇ ಬಿಡ್ತು ಅಂತರ್ಥ. ಸರಿ, ಹಾಗಾದ್ರೆ ಈ ಪ್ರಗತಿಯನ್ನ ನಾವು ಸರಿಯಾಗಿ ಮ್ಯಾನೇಜ್ ಮಾಡೋದು ಹೇಗೆ? ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ಬಗ್ಗೆ ಮಾತಾಡೋಣ. ಈ ಮಾಹಿತಿ ಹೆರಿಗೆಯನ್ನ ಇನ್ನಷ್ಟು ಧೈರ್ಯವಾಗಿ ನಿಭಾಯಿಸಕ್ಕೆ ಖಂಡಿತ ಶಕ್ತಿ ಕೊಡುತ್ತೆ. ನೋವು ರಹಿತ ಹೆರಿಗೆ ಅಂದ್ರೆ ಎಪಿಡ್ಯೂರಲ್ ಬಗ್ಗೆ ಯೋಚನೆ ಮಾಡಿದ್ರೆ ಅದನ್ನ ಕೊಡೋಕೆ 6ರಿಂದ 8 ಸೆಂಟಿಮೀಟರ್ ಇದೆಯಲ್ಲ, ಅದು ಪರ್ಫೆಕ್ಟ್ ಟೈಮ್. ಇದರಿಂದ ತಾಯಿಯ ಸುಸ್ತು, ಹೈ ಬ್ಲಡ್ ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲ, ಈಗ ಬರ್ತಿರೋ ವಾಕಿಂಗ್ ಎಪಿಡ್ಯೂರಲ್ಗಳು ನೋವಿನ ಸಿಗ್ನಲ್ಸ್ ಮಾತ್ರ ಬ್ಲಾಕ್ ಮಾಡುತ್ತೆ, ಆದರೆ ಓಡಾಡೋ ಶಕ್ತಿ ಹಾಗೇ ಇರುತ್ತೆ. ಇಲ್ಲೊಂದು ತುಂಬಾನೇ ಇಂಪಾರ್ಟೆಂಟ್ ರೂಲ್ ಇದೆ, ಅದನ್ನ ಮರಿಲೇಬಾರ್ದು. ಪ್ರತಿ 2 ಗಂಟೆಗೆ ಒಮ್ಮೆ ಬ್ಲ್ಯಾಡರ್ ಖಾಲಿ ಮಾಡಲೇಬೇಕು. ಯಾಕಂದ್ರೆ ತುಂಬಿರೋ ಮೂತ್ರಕೋಶ ಒಂದು ಸ್ಪೀಡ್ ಬ್ರೇಕರ್ ಥರ ಕೆಲಸ ಮಾಡುತ್ತೆ. ಅದು ಮಗುವಿನ ತಲೆ ಕೆಳಗೆ ಇಳಿಯೋದಕ್ಕೆ ಅಡ್ಡ ಬರುತ್ತೆ. ಸೊ ಪ್ರಗತಿಗೆ ಇದು ಬಹಳನೇ ಅವಶ್ಯಕ. ಹೆರಿಗೆ ಅನ್ನೋದು ಒಂದು ಮ್ಯಾರಥಾನ್ ಇದ್ದಾಗೆ, ಅದಕ್ಕೆ ಎನರ್ಜಿ ಬೇಕೇ ಬೇಕು. ಆದರೆ ಈ ಟೈಮಲ್ಲಿ ಜೀರ್ಣಕ್ರಿಯೆ ಸ್ಲೋ ಆಗಿರುತ್ತೆ. ಹಾಗಾಗಿ ಘನ ಆಹಾರ ಅಂದ್ರೆ ಇಡ್ಲಿ, ಪೋಹಾ ಇಂಥದೆಲ್ಲ ತಿನ್ನಬಾರ್ದು. ಅದರ ಬದಲು ಎಳೆನೀರು, ORS, ತಿಳಿಯಾದ ಆಪಲ್ ಜ್ಯೂಸ್ ತರಹದ ದ್ರವ ಪದಾರ್ಥಗಳನ್ನಷ್ಟೇ ತಗೋಬೇಕು. ಯಾಕೀಗೆ ಅಂತ ಕೇಳಿದ್ರೆ, ಒಂದು ವೇಳೆ ಎಮರ್ಜೆನ್ಸಿಯಾಗಿ ಅರಿವಳಿಕೆ ಕೊಡಬೇಕಾಗಿ ಬಂದ್ರೆ ಹೊಟ್ಟೆಯಲ್ಲಿರೋ ಸಾಲಿಡ್ ಫುಡ್ ಶ್ವಾಸಕೋಶಕ್ಕೆ ಹೋಗೋ ಮೆಂಡೆಲ್ಸನ್ ಸಿಂಡ್ರೋಮ್ ಅನ್ನೋ ಡೇಂಜರಸ್ ಕಂಡೀಷನ್ ಆಗೋ ಚಾನ್ಸ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಈ ಮುನ್ನೆಚ್ಚರಿಕೆ. ಚಲನೆ 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 ಇದೇ ಮಂತ್ರ. ಒಂದೇ ಕಡೆ ಬೆಡ್ ಮೇಲೆ ವೆಲ್ಕ್ರೋ ಹಾಕಿದ ಹಾಗೆ ಅಂಟುಕೊಂಡು ಕೂರೋ ಬದಲು ಸ್ವಲ್ಪ ಓಡಾಡೋದು ಬೆಸ್ಟ್. ಅದರಲ್ಲೂ ಎಡ ಮಗ್ಗುಲಲ್ಲಿ ಮಲಗಿದ್ರೆ ವೇನಾಕಾವ ಅನ್ನೋ ಮೇನ್ ರಕ್ತನಾಳದ ಮೇಲಿನ ಒತ್ತಡ ಕಮ್ಮಿಯಾಗಿ ಮಗುವಿಗೆ ಜಾಸ್ತಿ ಆಕ್ಸಿಜನ್ ಸಿಗುತ್ತೆ. ಪೆಲ್ವಿಕ್ ರಾಕಿಂಗ್ ಮಾಡೋದು ಅಥವಾ ಬರ್ತಿಂಗ್ ಬಾಲ್ ಮೇಲೆ ಕೂರೋದು ಇವೆಲ್ಲ ಮಗುವಿನ ತಲೆ ಸರಿಯಾದ ಪೊಸಿಷನ್ಗೆ ಬರೋಕೆ ಹೆಲ್ಪ್ ಮಾಡುತ್ತೆ. ಸರಿ, ಈಗ ಬರೋಣ ಒಂದು ಇಂಟ್ರೆಸ್ಟಿಂಗ್ ಸೆಕ್ಷನ್ಗೆ. ಈ ಆಕ್ಟಿವ್ ಲೇಬರ್ ಬಗ್ಗೆ ನಾವು ಕೇಳೋ ಕೆಲವು ತಪ್ಪು ಕಲ್ಪನೆಗಳು, ಅಂದ್ರೆ ಮಿತ್ಸ್, ಮತ್ತು ಅದರ ಹಿಂದಿರೋ ವೈದ್ಯಕೀಯ ಸತ್ಯಗಳು ಯಾವುವು ಅಂತ ನೋಡೋಣ. ಮೊದಲನೇ ಮತ್ತು ತುಂಬಾನೇ ಕಾಮನ್ ಆಗಿರೋ ತಪ್ಪು ಕಲ್ಪನೆ, ತುಪ್ಪ ಅಥವಾ ಹರಳೆಣ್ಣೆ ಕುಡಿದ್ರೆ ಹೆರಿಗೆ ಜಾರ್ಕೊಂಡು ಹೋಗೋ ಥರ ಸುಲಭ ಆಗುತ್ತೆ ಅಂತ. ಇದು ವೈಜ್ಞಾನಿಕವಾಗಿ ಸುಳ್ಳು.
ನಾವು ಕುಡಿದ ತುಪ್ಪ ಹೊಟ್ಟೆಗೆ ಹೋಗುತ್ತೆ ಅಷ್ಟೇ, ಜನನ ನಾಳಕ್ಕೆ ಹೋಗಲ್ಲ. ಇನ್ನು ಹರಳೆಣ್ಣೆ ವಿಷಯಕ್ಕೆ ಬಂದ್ರೆ ಅದು ತೀವ್ರವಾದ ಭೇದಿಗೆ ಕಾರಣವಾಗಿ ತಾಯಿಯಲ್ಲಿ ಡಿಹೈಡ್ರೇಷನ್ ಆಗತ್ತೆ, ಮಗುವಿನ ಆರೋಗ್ಯಕ್ಕೂ ತೊಂದರೆ ಆಗಬಹುದು. ಸೊ ಇದು ಖಂಡಿತ ಮಾಡಬಾರ್ದು. ಇನ್ನೊಂದು ತಪ್ಪು ಕಲ್ಪನೆ, ಗಂಟೆಗೆ 1 ಸೆಂಟಿಮೀಟರ್ ಓಪನ್ ಆಗ್ಲಿಲ್ಲ ಅಂದ್ರೆ ತಕ್ಷಣ ಸೆಕ್ಷನ್ ಮಾಡಬೇಕು ಅಂತ. ಇದೂ ಕೂಡ ನಿಜವಲ್ಲ. ಡಾಕ್ಟರ್ಸ್ ಪಾರ್ಟೋಗ್ರಾಮ್ ಅಂತ ಒಂದು ಗ್ರಾಫ್ ಬಳಸಿ ಪ್ರೋಗ್ರೆಸ್ ಅನ್ನ ಟ್ರ್ಯಾಕ್ ಮಾಡ್ತಾರೆ. ಒಂದು ವೇಳೆ ಪ್ರೋಗ್ರೆಸ್ ಸ್ಲೋ ಆದ್ರೆ ತಕ್ಷಣ ಆಪರೇಷನ್ ಅಂತ ಅಲ್ಲ. ಮೊದಲು ಡಿಹೈಡ್ರೇಷನ್ ಆಗಿದ್ಯಾ, ಬ್ಲ್ಯಾಡರ್ ಫುಲ್ ಆಗಿದ್ಯಾ, ಈ ಥರ ಸರಿಪಡಿಸಬಹುದಾದ ಕಾರಣಗಳನ್ನ ಚೆಕ್ ಮಾಡ್ತಾರೆ. ಈಗ ಕೆಲವು ಬಹಳ ಮುಖ್ಯವಾದ ಎಚ್ಚರಿಕೆಯ ಸಂಕೇತಗಳ ಬಗ್ಗೆ ಮಾತಾಡೋಣ. ಒಂದು ವೇಳೆ ಇವುಗಳು ಕಾಣಿಸ್ಕೊಂಡ್ರೆ ತಕ್ಷಣವೇ ನರ್ಸಿಂಗ್ ಸಿಬ್ಬಂದಿಗೆ ಅಥವಾ ಡಾಕ್ಟರ್ಗೆ ತಿಳಿಸೋದು ತುಂಬಾನೇ ಮುಖ್ಯ. ಗಮನ ಇಟ್ಟು ಕೇಳಿ. ನೀರಿನ ಚೀಲ ಒಡೆದಾಗ ಬರೋ ದ್ರವ ಹಸಿರು ಅಥವಾ ಕಂದು ಬಣ್ಣದಲ್ಲಿದ್ರೆ, ಕಾಂಟ್ರಾಕ್ಷನ್ 2 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ನಿಲ್ದೇ ಇದ್ರೆ, ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾದ ಕೆಂಪು ಬಣ್ಣದ ರಕ್ತಸ್ರಾವ ಶುರುವಾದ್ರೆ, ಅಥವಾ ಸಂಕೋಚನಗಳ ನಡುವಿನ ಗ್ಯಾಪ್ನಲ್ಲಿ ಮಗುವಿನ ಒದೆತಗಳು ಕಮ್ಮಿ ಎನಿಸಿದ್ರೆ, ಈ ಯಾವುದೇ ಲಕ್ಷಣಗಳು ಕಂಡ್ರೂ ತಕ್ಷಣವೇ ನಿಮ್ಮ ಮೆಡಿಕಲ್ ಟೀಮ್ಗೆ ತಿಳಿಸಲೇಬೇಕು. ಕೊನೆಯದಾಗಿ ಒಂದು ವಿಷಯವನ್ನ ನೆನಪಿನಲ್ಲಿಡಬೇಕು. ಪ್ರತಿ ಸಂಕೋಚನವೂ ನೋವಿನ ಅಲೆ ಅಲ್ಲ, ಅದು ನಿಮ್ಮ ಮಗುವನ್ನ ನಿಮ್ಮ ತೋಳುಗಳ ಹತ್ತಿರಕ್ಕೆ ತರೋ ಪ್ರಗತಿಯ ಅಲೆ. ಈ ಪ್ರಯಾಣದಲ್ಲಿ ಯಾರೂ ಒಬ್ಬಂಟಿಯಲ್ಲ. ಅನುಭವಿ ವೈದ್ಯಕೀಯ ತಂಡ ಸದಾ ಜೊತೆಗಿರುತ್ತೆ. ಹಾಗಾದ್ರೆ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಮಾತುಕತೆಯನ್ನು ಮುಗಿಸೋಣ. ನಮ್ಮಲ್ಲಿರೋ ಜ್ಞಾನ ಒಂದು ದೊಡ್ಡ ಸವಾಲನ್ನ, ಒಂದು ದೊಡ್ಡ ಸಾಧನೆಯಾಗಿ ಹೇಗೆ ಬದಲಾಯಿಸಬಲ್ಲದು? ಸರಿಯಾದ ಮಾಹಿತಿ ಇದ್ದರೆ ಹೆರಿಗೆಯಂತಹ ಕಠಿಣ ಅನುಭವ ಕೂಡ ಒಂದು ಶಕ್ತಿಯುತವಾದ, ಸಕಾರಾತ್ಮಕವಾದ ನೆನಪಾಗಿ ಉಳಿಯಬಹುದು ಅಲ್ವಾ?